ಮುರುಗೇಂದ್ರ ಶಿವಯೋಗಿಗಳ ಪುಣ್ಯ ಭೂಮಿಯಲ್ಲಿ ಈ ಒಂದು ಸಂಸ್ಥೆ ಶಿಕ್ಷಣ ಸಂಸ್ಥೆ ಶಾಯಿ ಶಿಕ್ಷಣ ಸಂಸ್ಥೆ ಅಂತೇಳಿ ಇದು ಒಂದು ಮಕ್ಕಳಿಗೆ ಒಂದು ಮಾರ್ಗದರ್ಶನ ಶಿಕ್ಷಣ ಅನುಶಾಸನ ಎಲ್ಲ ಕಲಿಸುವಂಥ ಒಂದು ದೇವ ಮಂದಿರ ಇದೆ. ಇಂಥಲ್ಲಿ ವಿದ್ಯಾಮಂದಿರ ಅಂದ್ರೆ ದೇವ ಮಂದಿರ. ಇಂಥಲ್ಲಿ ನಾವು ಏನಪ್ಪಾ ಅಂದ್ರೆ ಮಕ್ಕಳನ್ನ ಭರವಸೆ ಮಾಡಿ ತಾಯಿ ತಂದೆ ಬೆಳೆಸ್ಬೇಕಾದ್ರೆ ಹೆಣ್ಣು ಮಕ್ಕಳನ್ನ ಬಹಳ ಪ್ರಯತ್ನದಿಂದ ಅವ್ರು ಏನೋ ದುಡಿದು ಮಾಡಿ ಅವ್ರ ಶಿಕ್ಷಣ ಆಗ್ಲಿ ಅಂತೇಳಿ ಇವತ್ತು ಯಾವಪ್ಪ ಅಂದ್ರೆ ಮೆಡಿಕಲ್ ಸೈಡ್ದಾಗ ನರ್ಸಿಂಗ್ ಅಂತ ಹೇಳಿ ಕಳಿಸ್ಕೊಟ್ಟಾರು. ಇಲ್ಲಿ ಬಂದ ಬಳಿಕ ಯಾರ ಮ್ಯಾಗ ವಿಶ್ವಾಸ ಮಾಡೋದು, ಇವತ್ತು ಈ ಶಿಕ್ಷಕರನ್ನ ಅದನ್ನ ಆ ಮಗಳನ್ನೂ ಆ ಮಕ್ಕಳನ್ನು ಎತ್ಕೊಂಡು ಕಿಸಿಂದ ಇವತ್ತು ಹೋಗಿ 15 ದಿವಸ ಆತತ್ತು ಇಲ್ಲಿಂದ. ಆದ್ರೂ ಈ ಶಿಕ್ಷಣ ಸಂಸ್ಥೆಯವ್ರು ಹೋಗಿ ಅವ್ರ ಮನೆಗೆ ಭೇಟಿಯಾಗಿ ನಿಮ್ಗೆ ಏನ್ರಿ ಒಂದು ನ್ಯಾಯ ಕೊಡಿಸ್ತೀವಿ, ನಾವು ನಿಮ್ ಜೊತೆ ಇದೀವಿ, ಅದನ್ನ ಏನ್ರ ಮಾಡಿ ಸರ್ಚ್ ಮಾಡೋನು, ಪೊಲೀಸ್ ಸ್ಟೇಷನ್ಗೂ ನಿಮ್ ಜೊತೆ ಬರ್ತೀವಿ ಅಂತ ಹೇಳಿ ಯಾವುದೂ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವ್ರ ಮನೆಗೆ ಹೋಗಿ. ಅಂದ್ರ ಇದರ ಅರ್ಥ ಏನಪ್ಪಾ ಅಂದ್ರೆ ಇವರು ಇದ್ರಾಗ ಇನ್ವಾಲ್ವ್ ಅದಾರ ಅಂದಂಗ ಆತು. ಮುಂದೆ ಏನಪ್ಪಾ ಅಂದ್ರ ಇನ್ನೂ ಮಕ್ಳು ಇಲ್ಲಿ ಅದಾವು. ನೋಡಿ ಒಂದ್ ಮಕ್ಳುಗಳು ಹಿಂಗ ಮನಿ ಬಿಟ್ಟು ಓಡಿ ಹೊಂಟು ಅಂದ್ರ ಈ ನಮ್ಮ ದೇಶದ ಕಲ್ಚರ್ ಏನ, ಅದರ ಸಲುವಾಗಿ ನಾವೆಲ್ಲ ಏನಪ್ಪಾ ಅಂದ್ರೆ ಮುಂದಿನ ದಿನಮಾನದಾಗಿ ತಾಯಿ ತಂದೆ ಕಣ್ಣೀರ್ ಹಾಕ್ಲತ್ತಾರ. ಇಲ್ಲಿ ಬಂದ ನಮ್ಮ ಸೈನಿಕ ಸಂಘಟನೆ ಯಾವತ್ತು ಈಗ ರಕ್ಷಣಾ ವೇದಿಕೆ ಆಗಿರ್ಬೋದು, ಇಲ್ಲಿ ನಮ್ಮ ಅಥಣಿಯಲ್ಲಿರುವಂತ ಸಂಘಟನೆಗಳು ಇಂಥ ನ್ಯಾಯ ಕೊಡಿಸೋ ಸಲುವಾಗಿ ನಾವು ಯಾವತ್ತು ಮುಂಚೂಣಿಯಲ್ಲಿ ಇದೀವಿ. ಆ ಪೊಲೀಸರು ಏನಪ್ಪಾ ಅಂದ್ರೆ ಇವತ್ತ ಆ ಕಂಪ್ಲೇಂಟ್ ತಗೊಂಡಿದ್ರಂದ್ರೆ ಇಲ್ಲಿ ತಕ ಯಾಕೆ ಅವ್ರನ್ನ ಎನ್ಕ್ವೈರಿ ಮಾಡಿಲ್ಲ, ಸರ್ಚ್ ಯಾಕೆ ಮಾಡಿಲ್ಲ? 2 ದಿವಸ ಆತು, ಸುಮಾರು 15 ದಿವಸ ಆತ ಹೇಳ್ತಾರ ಇವ್ರ. 8ನೇ ತಾರೀಕು ರೀ, 8ನೇ ತಾರೀಕು ಹಿಡ್ಕೊಂಡು ಇಲ್ಲಿ ತಕ ಏನ್ ಅವ್ರಿಗೆ ಏನೋ ಒಂದು ರಿಪ್ಲೈ ಇಲ್ಲ. ಪಾಪ ಅವ್ರು ಕಣ್ಣೀರ್ ಹಾಕೋತ್ ಮನ್ಯಾಗ ಕೂತಾರು. ಇದಕ್ ತಾವು ಪತ್ರಿಕಾ ಮಾಧ್ಯಮದವರು ಇದಕ್ ಸಹಕಾರ ಕೊಡ್ರಿ. ಇದನ್ನ ಏನಪ್ಪಾ ಅಂದ್ರ ಇವ್ರಿಗೆ ಏನಪ್ಪಾ ಅಂದ್ರೆ ನ್ಯಾಯ ಕೊಡಿಸೋ ಸಲುವಾಗಿ ನಾವೆಲ್ಲ ಕುಡಿಕಿಸಿದ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನೆರಡು ಮಾತಿಗರಮ್ಮ. ಜೈ ಹಿಂದ್. ಸರ್ ಹೇಳ್ರಿ, ಇವತ್ತು ಇಲ್ಲಿ ಬಂದಿರಿ, ಯಾಕೆ ಬಂದಿರಿ? ನನ್ನ ಮಗಳ್ರಿ ಇಲ್ಲಿ ಶಾಲೆಗೆ ಹಾಕಿದೇನ್ರಿ, ಹೆಸರು ಮೋನಿಕಾ ಭೋಸ್ಲೆ ಅವ್ರನ್ನ. ಆಕಿಗೆ ಶಾಲೆ ಹಾಕಿದ್ರೆ 8ನೇ ತಾರೀಕು ತನ ಇಲ್ಲಿ ಶಾಲೆ ಬಂದಾಳ್ರಿ. 8ನೇ ತಾರೀಕಿಂದ ಮುಂದ ಸಂಜೆಗೆ ನಮ್ಮ ಹುಡುಗಿ ಶಾಲೆ ಹೊಳ್ಳಿ ಮನೆಗೆ ಬಂದಿಲ್ರಿ. ಅದ್ರ ಸಲುವಾಗಿ ಇವ್ರು ನಮ್ಮ ಹುಡುಗಿನ ಕೊಡ್ಬೇಕಂತ ನಾವ್ ಇಲ್ಲಿ ಬಂದೀವ್ರಿ. ನಿಮ್ ಹುಡುಗಿ ಎಲ್ಲಿ ಹೋಗಿತ್ತು ಅಂತ ನಿಮ್ಗೆ ಗೊತ್ತೈತಿ? ಇವ್ರಿಗೆ ಈ ಕಾಲೇಜ್ ಹೋಗಿದೆ ಅನ್ನತ್ತೇಳಿ ನಾವು ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು ಪೊಲೀಸ್ ಸ್ಟೇಷನ್ ರೀ. ನಿಮ್ಗೆ ಯಾರ ಬಗ್ಗೆ ಸಂಶಯ ಐತ್ರಿ? ನಮ್ಗೆ ಸಂಶಯ ಇಲ್ಲಿ ಈ ಕಾಲೇಜ್ ಮೇಲೆ ಸಂಶಯ ಐತ್ರಿ. ನಮ್ಮ माझं नाव नीता. मोनिका शाळेला कॉलेज आले, तिने काय घरला वापस आली नाही आणि येतो मग सांगून दुपारी येते मग सांगून गेला आल्या घरातनं. तिने काय परत आली नाही आणि आम्हाला डाऊट आहे त्या सरवरच. आणि आम्ही सगळं प्रयत्न केलोय, बेळगावला जाऊन आलोय, सगळं करून आलोय, खरं काय बी आम्हाला घरापर्यंत काय माहिती दिली नाही. ती आम्हाला त्यांनी काय सांगितलं नाही. ती आमची पोरगी आम्हाला पाहिजे. 15 ದಿವಸ ನಾಳೆಗೆ ಪೊಲೀಸ್ ನಾಳೆಗೆ ಬರ್ರಿ, ನಾಳೆಗೆ ಬರ್ರಿ ಅಂತ ಹೇಳ್ತಾರೆ ಅಷ್ಟೇ ರೀ ಅವರು. ಸ್ಪಂದನೆ ಮಾಡ್ಲಿಕ್ಕಂದ್ರ ಎಸ್ಪಿ ಅವ್ರ ಗಮನಕ್ಕೆ ತಂದಿರಿ ಅಥವಾ ಎಲ್ಲಾರ್ಗು ಹೋಗಿ ಬಂದೀವ್ರಿ. ಬೆಳಗಾವ್ ತಕ ಹೋಗಿ ಬಂದೀವ್ರಿ ನಾವು. ಹಾ, ಇನ್ನ ಸಿಕ್ಕಿಲ್ರಿ. ನನ್ನ ಹೆಸರು ನೀತಾ ರೀ. ಅಧ್ಯಕ್ಷರು ವಾರ್ಡ್ ಬೆಂಬಲ ಶಿಕ್ಷಣ ಅಥಣಿ ಇವತ್ತು ಈ ಶಾಹಿ ಪ್ಯಾರಾಮೆಡಿಕಲ್ ಕೋರ್ಸ್ದಲ್ಲಿ ನಮ್ಮ ಸೈನಿಕನ ರಿಲೇಟಿವ್ ಮಗಳಾದಂಥ ಮೋನಿಕಾ ಭೋಸ್ಲೆ ಇಲ್ಲಿ ಶಿಕ್ಷಣ ಪಡಿತಾ ಇದ್ರು. ಆದರೆ ಇಲ್ಲಿ ಒಬ್ಬ ಶಿಕ್ಷಕ ಅವಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಮತ್ತು ಈ ಶಾಲೆಯ ಕಮಿಟಿ ಅವರಾಗ್ಲಿ ಅಲ್ಲಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ. ಇದೊಂದು ಅನಾಗರಿಕತೆ, ಇದು ನಮ್ಮ ಸೈನಿಕ ಕುಲಕ್ಕೆ ಆಗಿದ್ದೊಂದು ಅಪಮಾನ. ನಾವೆಲ್ಲ ತಾಲೂಕಿನ ಸೈನಿಕರು ಸುಮ್ಮನೆ ಕೊಡೋದಿಲ್ಲ, ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ. ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಾದ್ರು ಅವ್ರು ಏನು ಆಕ್ಷನ್ ಮಾಡ್ಯಾರ ಗೊತ್ತಾಗಿಲ್ಲ. ಅದಕ್ಕೆ ಎಲ್ಲರೂ ನೀವು ಪತ್ರಿಕಾ ಮಾಧ್ಯಮದವರಾಗ್ಲಿ ಸಂಘ ಸಂಘಟನೆಯವರಾಗ್ಲಿ ನಮ್ಮ ಸೈನಿಕ ಕುಲಕ್ಕೆ ಒಂದು ಅನ್ಯಾಯ ಆಗಿದೆ. ಇದಕ್ಕೆ ನೀವೇನಪ್ಪಾ ಅಂದ್ರೆ ನಮ್ಗೆ ಸಹಾಯ ಮಾಡಬೇಕು, ನ್ಯಾಯ ಕೊಡಿಸ್ಬೇಕಂತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ವಿಷ್ಣು ಗುರುದೇವ ಮಹೇಶ್ವರ ಅನ್ನುವ ಈ ಶಿಕ್ಷಣ ಸಂಸ್ಥೆ ಶಿಕ್ಷಕರ ಮೇಲೆ ಇದ್ದ ವಿಶ್ವಾಸವನ್ನ ಇವತ್ತಿನ ದಿವಸ ಈ ಸಾಯಿ ಪ್ಯಾರಾಮೆಡಿಕಲ್ ಕಾಲೇಜು ಇವತ್ತು ಕಳ್ಕೊಂಡದ ಅಥಣಿ ಒಳಗೆ. ಯಾಕಂತಂದ್ರೆ ಮೋನಿಕಾ ಭೋಸ್ಲೆ ಅನ್ನೋ ಹುಡುಗಿ, ಒಬ್ಬ ಕೋತ್ನಟ್ಟಿ ಹುಡುಗಿಯನ್ನ ಇವತ್ತ ಒಬ್ಬ ಪವನ್ ಕುಮಾರ್ ಅನ್ನೋ ಉಗಾರ್ಕೂರ್ದ ಹತ್ರ ಕುಸನಾಳ ಊರಿನವನು ತಗೊಂಡು ಹೋಗಿದ್ದಾನ. ಅದು ಎಲ್ಲರೂ ನಮ್ಗೆ ಗೊತ್ತಾದ್ರೂ ಸಹಿತ ಅವನ ಶಿಕ್ಷಣ ಸಂಸ್ಥೆದವ್ರು ಸಹಿತ ಅವನ ಮೇಲೆ ಯಾವುದೇ ಕಾರ್ಯ ಮಾಡ್ತಾ ಇಲ್ಲ. ಆಮೇಲೆ ಎದಕ್ ಹೋಗಿದ್ದಾನೋ ಅಂತಂದ್ರೆ ಅವ್ನು ತಂದು ತೋರ್ಸರಿ ಅಂತಂದ್ರು ಸಹಿತ ಅವ್ನು ಕೊಡ್ತಾ ಇಲ್ಲ. ಯಾಕಂದ್ರೆ 8ನೇ ತಾರೀಕು ಜನವರಿ 8ನೇ ತಾರೀಕುವರೆಗೆ ಹೋಗಿದ್ದಾರು. ಇನ್ನುವರೆಗೆ ಅವ್ರು ಎಲ್ಲಿದಾರ ಅನ್ನೋದು ಪತ್ತೆ ಆಗಿಲ್ಲ. ಅದನ್ನ ಶಿಕ್ಷಣ ಸಂಸ್ಥೆಯವರು ಮಾಡ್ತಾ ಇಲ್ಲ, ಆಮೇಲೆ ಪೊಲೀಸ್ ಸ್ಟೇಷನ್ ಅವರು ಮಾಡ್ತಾ ಇಲ್ಲ. ಈಗ ಮಾಡಿದ್ರೆ ನಾವು ಸೈನಿಕರು, ಅಥಣಿ ತಾಲೂಕಾ ಸೈನಿಕರು
ಹಾಗೂ ABVP ಸಂಘದವರು, ಮಹಿಳಾ ಅಧ್ಯಕ್ಷ ಸಂಘದವರು ಎಲ್ಲರೂ ಕೂಡಿ ಒಂದು ಉಗ್ರವಾದ ಹೋರಾಟವನ್ನ ಸಹಿತ ನಾಳೆ ದಿನ ನಾವು ಮಾಡ್ತೀವಿ ಅಂತೇಳಿ ಇವತ್ತಿನ ಕಾರ್ಯಕ್ರಮದ ಇದರಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ನಿಮ್ಮ ಹೆಸರು? ನನ್ನ ಹೆಸರು ದರಿಗೌಡ ಬಿರಾದರ್, ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಉಪಾಧ್ಯಕ್ಷರು.